ಖೇಡಿ ಇದು ಪ್ರೇಮ್ ಅವರು ಡೈರೆಕ್ಟ್ ಮಾಡಿದ ಧ್ರುವ ಸರ್ಜಾ ಮತ್ತು ರೇಷ್ಮಾ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ ಮೂವಿ. ಜೊತೆಗೆ ಕಿಚ್ಚ ಸುದೀಪ್ ಅವರ ಕ್ಯಾಮೂ ಇದೆ. ರಮೇಶ್ ಅರವಿಂದ್, ಸಂಜಯ್ ದತ್, ರವಿಚಂದ್ರನ್, ಶಿಲ್ಪಾ ಶೆಟ್ಟಿ ಅವರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದು 1980ರ ಕಾಲಘಟ್ಟದಲ್ಲಿ ನಡೆಯುವ ಒಂದು ಗ್ಯಾಂಗ್ಸ್ಟರ್ ಬೇಸ್ಡ್ ಆಕ್ಷನ್ ಡ್ರಾಮಾ ಮೂವಿ. ಮೂವಿ ಸ್ಟೋರಿ ಲೈನ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ನಮ್ಮ ಹೀರೋ ಕಾಳಿ ಒಬ್ಬ ಸೀಮೆ ಎಣ್ಣೆ ಮಾರ್ಕೊಂಡು ಜೀವ ನಡೆಸುವ ಅಮಾಯಕ ವ್ಯಕ್ತಿ. ಅವನಿಗೆ ಗ್ಯಾಂಗ್ಸ್ಟರ್ ಲೋಕದ ಜೊತೆ ಏನು ಸಂಬಂಧ, ಅವನು ಯಾಕೆ ಆ ವರ್ಲ್ಡ್ಗೆ ಎಂಟರ್ ಆಗ್ತಾನೆ, ಸುದೀಪ್ ಅವ್ರ ಪಾತ್ರ ಏನು ಅನ್ನೋದನ್ನ ನೀವು ಮೂವಿಲೇ ನೋಡಬೇಕು. ಮೂವಿಯಲ್ಲಿ ವರ್ಕ್ ಆದ ವಿಷಯಗಳು ಬಂದರೆ, ಮೊದಲೇದಾಗಿ ಕಿಚ್ಚ ಸುದೀಪ್ ಅವ್ರ ಕ್ಯಾಮಿಯೋ. ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇಲ್ದಿದ್ರು ಅವ್ರಿಗೆ ಕೊಟ್ಟಿರೋ ಎಲಿವೇಶನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ವಿಲನ್ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡಿದ ರೀತಿ ಮತ್ತು ಅವ್ನು ಎಷ್ಟು ಪವರ್ಫುಲ್ ಅನ್ನೋದನ್ನ ತೋರಿಸಿದ್ವೇ ತುಂಬ ಇಷ್ಟ ಆಯಿತು. ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಸಖತ್ತಾಗಿ ವರ್ಕ್ ಆಗಿದೆ. ಪ್ರೇಮ್ ಅವ್ರ ಕೋರ್ ಸ್ಟ್ರೆಂಗ್ತ್ ಆಗಿರೋ ಫ್ಯಾಮಿಲಿ ಇಮೋಷನ್ ಇಲ್ಲಿಯೂ ಚೆನ್ನಾಗಿ ವರ್ಕ್ ಆಗಿದೆ. ವಿಶೇಷವಾಗಿ ರಮೇಶ್ ಅರವಿಂದ್ ಮತ್ತು ಧ್ರುವ ಸರ್ಜಾ ಅವ್ರ ಅಣ್ಣ ತಮ್ಮ ಬಾಂಡ್ ತುಂಬ ನೈಸ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಸೆಕೆಂಡ್ ಹಾಫ್ನಲ್ಲಿ ಬರೋ ಟ್ವಿಸ್ಟ್ಸ್ ಮೂವಿಗೆ ಮೇಜರ್ ಟರ್ನಿಂಗ್ ಪಾಯಿಂಟ್ಸ್ ಆಗಿ ವರ್ಕ್ ಆಗುತ್ತೆ ಮತ್ತು ಆಡಿಯನ್ಸ್ಗೆ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ವರ್ಕ್ ಆಗದ ವಿಷಯಗಳು ಬಂದರೆ, ಫಸ್ಟ್ ಹಾಫ್ನಲ್ಲಿ ಹೀರೋ ಹೀರೋಯಿನ್ ನಡುವಿನ ಕಾನ್ವರ್ಸೇಷನ್ಸ್ ಮತ್ತು ಅವ್ರ ಪೋರ್ಷನ್ ಅಷ್ಟಾಗಿ ವರ್ಕ್ ಆಗಲಿಲ್ಲ. ಅದು ಸ್ವಲ್ಪ ಕ್ರಿಂಜ್ ಮತ್ತು ಇರಿಟೇಟಿವ್ ಅನಿಸ್ತು. ಕ್ಯಾರೆಕ್ಟರ್ಸ್ ಡಿಸೈನ್ ಹಾಗಿದ್ರೂ ಎಕ್ಸಿಕ್ಯೂಷನ್ ಇನ್ನೂ ಬೆಟರ್ ಆಗ್ಬೋದಿತ್ತು. ಫಸ್ಟ್ ಹಾಫ್ನಲ್ಲಿ ಸ್ಟ್ರಾಂಗ್ ಸ್ಟೋರಿ ಪ್ರೋಗ್ರೆಷನ್ ಇಲ್ದಿರೋದ್ರಿಂದ ಅಲ್ಲಲ್ಲಿ ಡ್ರ್ಯಾಗ್ ಫೀಲ್ ಬರುತ್ತೆ. ಸಾಂಗ್ಸ್ ಕೇಳೋಕೆ ಚೆನ್ನಾಗಿದ್ರು, ಕೆಲವು ಸಾಂಗ್ಸ್ ಪ್ಲೇಸ್ಮೆಂಟ್ ಸರಿಯಾಗಿರಲಿಲ್ಲ. ಅದರಿಂದ ಪೇಸಿಂಗ್ ಮೇಲೆ ಎಫೆಕ್ಟ್ ಆಗಿದೆ. ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದರೆ, ಮೂವಿ ಸ್ಟಾರ್ಟ್ ಆಗೋದು ವಿಲನ್ ಕ್ಯಾರೆಕ್ಟರೈಸೇಷನ್ನಿಂದ ಮತ್ತು ಅದು ಸಖತ್ತಾಗಿ ವರ್ಕ್ ಆಗುತ್ತೆ. ನಂತರ ಹೀರೋ ಮೇಲೆ ಫೋಕಸ್ ಶಿಫ್ಟ್ ಆದಮೇಲೆ ಮೂವಿ ಸ್ವಲ್ಪ ಡಿಪ್ ಆಗುತ್ತೆ. ಹೀರೋ ಹೆರೋಯಿನ್ ಕಾಮಿಡಿ ವರ್ಕ್ ಆಗದ ಕಾರಣ ಫಸ್ಟ್ ಹಾಫ್ನಲ್ಲಿ ಡ್ರ್ಯಾಗ್ ಅನಿಸುತ್ತೆ. ಆದರೆ ಅಣ್ಣ ತಮ್ಮ ಬಾಂಡ್ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ. ಫಸ್ಟ್ ಹಾಫ್ ಒಂದು ಹೈ ಪಾಯಿಂಟ್ನಲ್ಲಿ ಎಂಡ್ ಆದರೂ ಓವರ್ ಆಲ್ ಆವ್ರೇಜ್ ಫೀಲ್ ಕೊಡುತ್ತೆ. ಸೆಕೆಂಡ್ ಹಾಫ್ನಲ್ಲಿ ಇನಿಷಿಯಲಿ ಪ್ರಿಡಿಕ್ಟಬಲ್ ಅನಿಸಿದ್ರು, ನಂತರ ಸ್ಟ್ರಾಂಗ್ ಟ್ವಿಸ್ಟ್ ಮೂಲಕ ಡೈರೆಕ್ಟರ್ ಕಮ್ಬ್ಯಾಕ್ ಮಾಡ್ತಾರೆ ಮತ್ತು ಅಲ್ಲಿಂದ ಮೂವಿ ಮತ್ತೆ ಎಂಗೇಜಿಂಗ್ ಆಗುತ್ತೆ. ಸ್ಟೋರಿ ಪ್ರೆಡಿಕ್ಟಬಲ್ ಟ್ರ್ಯಾಕ್ನಲ್ಲಿ ಸಾಗುತ್ತಿದ್ರೂ KD 2ಗೆ ಸ್ಟ್ರಾಂಗ್ ಸೆಟಪ್ ಕೊಡ್ತಾರೆ. ಕ್ಯಾರೆಕ್ಟರ್ಸ್ಗೆ ಡೆಪ್ತ್ ಮತ್ತು ಕ್ಲಿಯರ್ ಮೋಟಿವೇಶನ್ಸ್ ಇದ್ದು ಸೆಕೆಂಡ್ ಪಾರ್ಟ್ಗೆ ಗುಡ್ ಫೌಂಡೇಶನ್ ಹಾಕಿದ್ದಾರೆ. ಓವರ್ ಆಲ್ ಸೆಕೆಂಡ್ ಹಾಫ್ ವಾಸ್ ಗುಡ್. ಓವರ್ ಆಲ್ ಆಗಿ ಹೇಳೋದಾದರೆ, ಮೂವಿನಲ್ಲಿ ಸ್ಟ್ರಾಂಗ್ ಸ್ಟೋರಿ ಅಷ್ಟಾಗಿಲ್ಲ. ಪ್ರಿಡಿಕ್ಟಬಲ್ ಅನಿಸಿದ್ರು ಸೆಕೆಂಡ್ ಹಾಫ್ನಲ್ಲಿ ಬರುವ ಟ್ವಿಸ್ಟ್ಗಳಿಂದ KD 2ಗೆ ಸ್ಟ್ರಾಂಗ್ ಸ್ಟೇಟ್ ಸೆಟ್ ಆಗಿದೆ. ಫಸ್ಟ್ ಹಾಫ್ ಆವ್ರೇಜ್, ಸೆಕೆಂಡ್ ಹಾಫ್ ಗುಡ್. A ರೇಟೆಡ್ ಆಗಿದ್ರೂ ಫ್ಯಾಮಿಲಿ ಜೊತೆ ನೋಡ್ಬೋದಾದ ಸಿನಿಮಾ. ಕಿಚ್ಚ ಸುದೀಪ್ ಫ್ಯಾನ್ಸ್ಗೆ ಕ್ಯಾಮಿಯೋ ಡೆಫಿನೆಟ್ಲಿ ವರ್ತ್ ಆಗ್ತದೆ. ನೀವು ಆಲ್ರೆಡಿ ಮೂವಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ಆ್ಯಂಡ್ ಕ್ರಿಟಿಕ್ಸ್.